ಆರಾಧಿಸುವ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಮುಂದಿನ ಎಲ್ಲಾ ದಿನಮಾನಗಳನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದು ಆತ್ಮಗಳಿಗೆ ಬೇಕಾದಂತಹ ಆರೋಗ್ಯವನ್ನು ದಯಪಾಲಿಸು. ಇಂಡಿಯಾದಲ್ಲಿ ಬಿಟ್ಟು ಬಂದಿರುವಂತಹ ಕುಟುಂಬ ವರ್ಗದವರನ್ನ ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದ ಆರೋಗ್ಯವನ್ನು, ನೆಮ್ಮದಿಯನ್ನು, ಎಲ್ಲಾ ರೀತಿಯ ಅನುಕೂಲತೆಗಳನ್ನು ನೀನು ನಿನ್ನ ಕೃಪೆಯಿಂದ ಅನುಗ್ರಹಿಸು ಸ್ವಾಮಿ. 26ನೇ ಇಸುವೆಯಲ್ಲಿ ಸ್ವಾಮಿ ಎಲ್ಲಾ ಮಹತ್ವ ಕಾರ್ಯಗಳನ್ನು ನೀನು ಮಾಡುತ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಭೆಯಾಗಿ ನಮ್ಮನ್ನು ಆಶ್ರಯಿಸು ಸ್ವಾಮಿ. ಸಭೆಯಲ್ಲಿ ಮಾಡುವಂತಹ ಎಲ್ಲಾ ಒಂದು ಚಟುವಟಿಕೆಗಳು ಸ್ವಾಮಿ, ಎಲ್ಲಾ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ನಿನಗೆ ಸಮರ್ಪಣೆ ಆಗಿರಲಿ ಸ್ವಾಮಿ. ಅನೇಕ ಆತ್ಮಗಳು ಬಂದು ಸೇರುವ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನೀವು ಮಾಡುತ್ತಿರುವಂತಹ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನು, ನಮ್ಮ ದೇಹಾತ್ಮ ಪ್ರಾಣಗಳನ್ನು ನಿನ್ನ ಕೃಪೆಯಲ್ಲಿ ಹಸ್ತಗೊಪ್ಪಿಸಿಕೊಡುತ್ತೇವೆ. ಮುಂದಿನ ಜೀವಿತ ದಿನಗಳಲ್ಲಿ ನೀನೇ ನಮ್ಮನ್ನು ಆಶೀರ್ವದಿಸಿ ಮಹಿಮೆ ಹೊಂದಬೇಕಾಗಿ ನಮ್ಮ ಪ್ರಭು ರಕ್ಷಕನು ಒಡೆಯನಾಗಿರುವ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯ ದೇವರೇ ನಿನ್ನ ಪಾದ ಕಂಡ ಬಿದ್ದು ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸುತ್ತೇವೆ ನಮ್ಮ ಪರಲೋಕ ತಂದೆಯೇ. ಆಮೇನ್. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಕೆಲವು ನಿಮಿಷಗಳು ನಾನು ದೇವರ ವಾಕ್ಯದಿಂದ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ನಿಮ್ಮ ಹತ್ರ ಬೈಬಲ್ ಇದ್ದರೆ ಸೊ 3 ವಾಕ್ಯವನ್ನು ಅಥವಾ 3 ಥಾಟ್ಸನ್ನು ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ, ಯೆಹೋವನು ನಮ್ಮ ಅಗತ್ಯಗಳನ್ನು ಪೂರೈಸುವಂತಹ ದೇವರಾಗಿರ್ತಾನೆ ಎಂಬುದಾಗಿ. ಈ ಒಂದು ಹೊಸ ವರ್ಷದಲ್ಲಿ ಜೆಹೋವ ಜಾಯ್ರೆ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂತಹ ದೇವರಾಗಿರಲಿ ಎಂಬುದಾಗಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ಎರಡನೇದಾಗಿ, ಯೆಹೋವ ರಾಫ, ಆತನು ಆರೋಗ್ಯವನ್ನು ಕೊಡುವಂತಹ ದೇವರಾಗಿರಲಿ. ಯಾವುದೇ ಪ್ರಕಾರವಾದ ಅನಾರೋಗ್ಯಗಳಿಂದ ದೇವರು ನಮ್ಮನ್ನು ಬಿಡಿಸಿ ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಎಲ್ಲ ಪ್ರಕಾರವಾದಂಥ ಆರೋಗ್ಯವನ್ನು, ಗುಣವನ್ನು ನಮ್ಮನ್ನು ಇಡುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ಮೂರನೇದಾಗಿ, ದೇವರು ನಮ್ಮನ್ನು ಜಯಶಾಲಿಗಳಾಗಿ, ವಿಜಯವಂತರಾಗಿ ಜೀವಿಸೋದಕ್ಕೆ ಈ ಒಂದು ಹೊಸ ವರ್ಷದಲ್ಲಿ ನಮ್ಮನ್ನು ನಡೆಸಲಿ ಎಂಬ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ನಿಮ್ಮ ಹತ್ರ ಬೈಬಲ್ ಇದ್ರೆ ವಿಮೋಚನ ಕಾಂಡ 17ನೇ ಅಧ್ಯಾಯವನ್ನು ವಿಮೋಚನ ಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯವನ್ನು ನಾವು ಓದಬೇಕಾದ್ರೆ, ಅಲ್ಲಿ ದೇವರು ಬಂಡೆ ಒಳಗಿಂದ ನೀರು ಬರಮಾಡುವುದ ಬಗ್ಗೆ ನಾವು ಓದುತ್ತೇವೆ. ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ ಕೂಡ ದೇವರು ನೀರಿಲ್ಲದೆ ಕಹಿಯಾದ ನೀರು ಇರಬೇಕಾದ್ರೆ ಅದನ್ನು ಸಿಹಿಯಾದ ನೀರಾಗಿ ದೇವರು ಮಾರ್ಪಡಿಸ್ತಾರೆ. ಈಗ 17ನೇ ಅಧ್ಯಾಯವನ್ನು ಓದಬೇಕು. ಯಾರಾದರೂ ಓದ್ತೀರಾ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಪ್ಲೀಸ್? ಯಾರಿಗಾದ್ರೂ ಓದೋದಕ್ಕೆ ಆಗುತ್ತಾ? ಸೊ ಸ್ಕ್ರೀನ್ನ ನೋಡಿ ಕೂಡ ಓದ್ಬೋದು, ಬೈಬಲ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಯಾವುದು ಪ್ರಶ್ನೆ? ವಿಮೋಚನ ಕಾಂಡ 17ನೇ ಅಧ್ಯಾಯ 1ರಿಂದ 7ನೇ ವಾಕ್ಯದವರೆಗೂ ಓದುವ. ವಿಮೋಚನ ಕಾಂಡ 17. ಬೈಬಲ್ ತೆಗಿತಾ ಇದ್ದೀನಿ ನಾನು. ದೇವರು ಬಂಡೆಯೊಳಗಿಂದ ನೀರು ಬರಮಾಡಿದ್ದು. ತರುವಾಯ ಇಸ್ರೇಲರ ಸಮೂಹವೆಲ್ಲ ಕರ್ತನ ಅಪ್ಪಣೆಯ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫೀದೀಮಿನಲ್ಲಿ ಇಳುಕೊಂಡರು. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತಾ, ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡಬೇಕು ಎಂದು ಹೇಳಿದಾಗ, ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಕರ್ತನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂದು ಅವರಿಗೆ ಹೇಳಿದನು. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆಯ ಮೇಲೆ ಗುಣಗುಟ್ಟುತ್ತಾ, ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವಾಗೆ ಮಾಡಿದ್ದೇಕೆ ಎಂದರು. ಆಗ ಮೋಶೆಯು ಕರ್ತನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಆಗಿದ್ದಾರಲ್ಲ ಅಂದನು. ಅದಕ್ಕೆ ಕರ್ತನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರೇಲರ ಹಿರಿಯರಲ್ಲಿ ಕೆಲವರನ್ನು ಕರೆದುಕೊಂಡು ಜನರ ಮುಂದೆ ಹೊರಟು, ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಿಗಾಗಿ ನಿಲ್ಲುವೆನು.
ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ, ಮೋಶೆ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. ಇಸ್ರಾಯೇಲರು ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಕರ್ತನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮೆಸ್ಸ ಮಸ್ಸಾ ಎಂತಲೂ, ಅವರು ವಿವಾದ ಮಾಡಿದ್ರಿಂದ ಮರೀಬಾ ಅಂತಲೂ ಹೆಸರಿಟ್ಟನು ಎಂಬಂಥದ್ದು. ಈ ಒಂದು ಭಾಗವನ್ನು ಓದಬೇಕಾದ್ರೆ ನಮಗೆ ತಿಳಿದಿದೆ, ಇಸ್ರಾಯೇಲರ ಜನರನ್ನು ದೇವರು ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಪ್ರಯಾಣ ಮರುಭೂಮಿಯಲ್ಲಿ ಪ್ರಯಾಣಿಸ್ತಾ ಇರಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ಬಂದಾಗ ಅವರಿಗೆ ಕುಡಿಯುವುದಕ್ಕೆ ನೀರಿಲ್ಲ. ಈಗ ಏನೆಲ್ಲ ಸಮಸ್ಯೆಯಲ್ಲಿದೆ ಅಂತ ನೋಡಿದ್ರೆ, ನೀರಿನ ದಾಹ. ಆ ದಾಹ ಇರೋದರಿಂದ ಜನರೆಲ್ಲರೂ ಗುಣುಗುಟ್ಟುತ್ತಾ ಮೋಶೆ ಹತ್ರ ಹೋಗಿ ಜಗಳ ಮಾಡುತ್ತಾ ಇನ್ನೇನು ಕಲ್ಲೆಸೆದು ಕೊಂದು ಬಿಡ್ತಾರೋ ಆ ರೀತಿಯಾದಂಥ ಒಂದು ನಡವಳಿಕೆಯನ್ನು ನಾವು ನೋಡ್ತೇವೆ. ಅದೇ ಪ್ರಕಾರವಾಗಿ ಅವರು ದೇವರನ್ನು ಪರೀಕ್ಷಿಸುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೋಶೆ ಹೇಳ್ತಾನೆ, ನೀವು ಏನಕ್ಕೆ ದೇವರನ್ನು ಪರೀಕ್ಷಿಸುತ್ತಿದ್ದೀರಾ ಅಂತ ಹೇಳಿ ಕೇಳ್ತಾನೆ. ಇದೆಲ್ಲವೂ ನಡೀತಾ ಇರಬೇಕಾದ್ರೆ ದೇವರು ಮೋಶೆ ಹತ್ರ ಮಾತಾಡ್ತಾರೆ. ಮೋಶೆಯು ಮೊಣಕಾಲೂರಿ ಪ್ರಾರ್ಥಿಸಬೇಕಾದ್ರೆ ದೇವರಂತಾರೆ, ನಿನ್ನ ಕೋಲನ್ನು ತೆಗೆದುಕೊಂಡು ಹೋಗು, ನೀನು ಹೋಗಿ ಅಲ್ಲಿ ನೀನು ತೋರಿಸಿದ್ರೆ ಆ ಬಂಡೆ ಒಳಗಡೆಯಿಂದ ನೀರು ಸುರಿಯುತ್ತೆ ಎಂಬುದಾಗಿ. ಸೊ ನಾವು ಕೊರಿಂಥದವರು ಬರೆದ ಪತ್ರಿಕೆಯಲ್ಲಿ ಓದಬೇಕಾದ್ರೆ ಪೌಲನು ಆ ಬಂಡೆಯು ಯೇಸು ಕ್ರಿಸ್ತನಾಗಿದ್ದನು ಎಂಬುದಾಗಿ ವರ್ಣಿಸುವುದನ್ನು ನಾವು ಓದುತ್ತೇವೆ. ಈಗ ಸಮಯ ಇಲ್ಲ ಅಲ್ಲೆಲ್ಲ ಹೋಗಿ ಓದುವುದಕ್ಕೆ. ಮತ್ತು ಈ ಒಂದು ವಾಕ್ಯಗಳನ್ನು ಓದಬೇಕಾದ್ರೆ ಈ ಒಂದು ಹೊಸ ವರ್ಷದಲ್ಲಿ ದೇವರು ನಮಗೆ ದೇವರು ನಮಗೆ ದಾಹವಾಗಿರಬೇಕಾದ್ರೆ, ಹಸಿವಾಗಿರಬೇಕಾದ್ರೆ, ಆ ಒಂದು ಮರಣ ಸಂಕಟ ಬಂದರೂ ಕೂಡ, ಸಂಕಟಗಳು ಬಂದರೂ ಕೂಡ, ಗುಣುಗುಟ್ಟುವಿಕೆ ಬಂದರೂ ಕೂಡ, ನಮ್ಮ ಮಧ್ಯದಲ್ಲಿ ಏನು ಸಾಧ್ಯ ಇಲ್ಲ, ಅಸಾಧ್ಯವಾದ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಇದ್ರೂ ಕೂಡ ದೇವರು ಆ ಒಂದು ಬಂಡೆಯಿಂದ ನೀರು ಬರುತ್ತೆ ಅಂತ ನಾವು ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ರೀತಿಯಾದ ಬಂಡೆಗಳನ್ನು ಕೂಡ ಒಡೆದು ಅಲ್ಲಿಂದ ದೇವರು ನೀರನ್ನು ಸುರಿಸುವುದನ್ನು ನಾವು ನೋಡುತ್ತೇವೆ. ಸೊ ಈ ಒಂದು ಭಾಗದಿಂದ, ದೇವರ ವಾಕ್ಯದಿಂದ ಕೆಲವು ವಿಷಯಗಳನ್ನು ನಾನು ಒಂದು ಪ್ರವಾದನೆಯಾಗಿ, ಒಂದು ಪ್ರಾಮಿಸ್ ಆಗಿ ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಸೊ ಮೊದಲನೇದೇ ನಾನು ಹೇಳಿದ ಹಾಗೆ, ಕರ್ತನು ಒದಗಿಸುವಾತನು. ಈ ಒಂದು ಹೊಸ ವರ್ಷದಲ್ಲಿ ಜೆಹೋವಾ ಜಾಯ್ರೆ ಎಂಬುದನ್ನು ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಈ ಒಂದು ಭಾಗದಲ್ಲಿ ನಾವು ನೋಡುತ್ತೇವೆ, ದೇವರ ಸಾನ್ನಿಧ್ಯವು ನಿಮ್ಮೊಂದಿಗೆ ಇರುವಂಥದ್ದಾಗಿದೆ, ನಿಮ್ಮೊಂದಿಗಿರುತ್ತದೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮೊಟ್ಟಿಗೆ ಇದಾರಾ ಇಲ್ವಾ ಎಂಬುದಾಗಿ ಜನರು ತರ್ಕ ಮಾಡಿದ್ರು, ಪ್ರಶ್ನೆ ಮಾಡಿದ್ರು ಎಂಬುದಾಗಿ ನಾವು ಓದುತ್ತೇವೆ. ಆದರೆ ದೇವರು ಅವರೊಟ್ಟಿಗೆ ಇರುವಾತನಾಗಿದ್ದಾನೆ ಎಂಬುದನ್ನು ನಾವು ಈ ಒಂದು ವಾಕ್ಯದಲ್ಲಿ ನೋಡುತ್ತೇವೆ. ಈ ಒಂದು ಹೊಸ ವರ್ಷದಲ್ಲಿ ಜೆಹೋವಾ ಜಾಯ್ರೆ, ದೇವರ ಸಾನ್ನಿಧ್ಯವು ನಮ್ಮೊಟ್ಟಿಗೆ ಇರುವಂಥದ್ದಾಗಿದೆ. ಎರಡನೇದಾಗಿ, ದೇವರು ದೈವಿಕ ಮಾರ್ಗದರ್ಶನವನ್ನು ನಮ್ಮೊಂದಿಗೆ ತೋರಿಸುವಂತನಾಗಿದ್ದಾನೆ. ಗಾಡ್ ವಿಲ್ ಶೋ ಅಂಡ್ ಗೈಡ್ us where we have to go ಎಂಬುದಾಗಿ ಮೊದಲನೇ ವಾಕ್ಯದಲ್ಲಿ ಬರೆದಿದೆ. ಯೆಹೋವನ ಅಪ್ಪಣೆಗೆ ಅನುಸಾರವಾಗಿ ಅವರು ಆ ಒಂದು ಪ್ರಯಾಣದಲ್ಲಿ ಇದ್ದರು ಎಂಬುದಾಗಿ. ನಾವು ಎಲ್ಲಿಗೆ ಹೋಗ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ, ಜೆಹೋವಾ ಜಾಯ್ರೆ ನಮ್ಮೊಟ್ಟಿಗೆ ಇದ್ರೆ ಆತನು ನಮ್ಮನ್ನು ಮಾರ್ಗದರ್ಶನವನ್ನು, ನಮ್ಮನ್ನು ನಡೆಸುವ ಆತನಾಗಿರ್ತಾನೆ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೂರನೇದಾಗಿ, ಆತನ ಅದ್ಭುತಗಳನ್ನು ಮಾಡುವಂತಹ ದೇವರಾಗಿರ್ತಾರೆ. ಬಂಡೆಯಿಂದ ನೀರು ಬರುತ್ತೆ ಅಂತ ಯಾರು ಅನ್ಕೊಳ್ಳಕ್ ಆಗೋದಿಲ್ಲ. ಆದರೆ ಮೋಶೆಯು ಮೊಣಕಾಲೂರಿ ಪ್ರಾರ್ಥಿಸಿದಾಗ ಈ ಜನರೆಲ್ಲ ನನ್ನನ್ನು ಜಗಳ ಆಡ್ತಾ ಇದ್ದಾರೆ, ಗುಣುಗುಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಲ್ಲಿ ಸಾಯುವುದಕ್ಕೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಪಶುಗಳನ್ನು, ಇದೆಲ್ಲವನ್ನು ನೀನು ಕರೆದುಕೊಂಡು ಬಂದಿದೆ ಅಂತ ಜಗಳ ಮಾಡ್ತಾ ಇದ್ದಾರೆ ಅಂದಾಗ ದೇವರು ಅದ್ಭುತವನ್ನು ಮಾಡುತ್ತಾ ಅವರಿಗೆ ನೀರನ್ನು ಒದಗಿಸಿ ಕೊಡ್ತಾರೆ. ಅದೇ ಪ್ರಕಾರವಾಗಿ ದೇವರು ಸಮೃದ್ಧಿಯಾದ ಜೀವನವನ್ನು ಕೊಡುವತನಾಗಿದ್ದಾನೆ. ಆ ನಂತರ ದೇವರು ಹೇಳ್ತಾರೆ, ನಾನು ಯಾವಾಗಲೂ ನಿಮ್ಮೊಟ್ಟಿಗಿದ್ದು ನಡೆಸ್ತೇನೆ ಎಂಬುದಾಗಿ. ಈ ಒಂದು ಸಾಯಂಕಾಲದ ಸಮಯದಲ್ಲಿ 2026 ವರ್ಷ ಜೆಹೋವಾ ಜಾಯ್ರೆ
ಕರ್ತನು ಒದಗಿಸುವಾತನಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮೆಲ್ಲರಿಗಾಗಿನೂ ನಮಗೆ ಬೇಕಾದಂಥ ಎಲ್ಲ ಸಹಾಯವು, ಎಲ್ಲ ಅನುಕೂಲವು, ಚೈಲ್ಡ್ ಕೇರಿಂದ ಹಿಡಿದು ನಮಗೆ ಆರ್ಥಿಕವಾದ ಸಹಾಯದಿಂದ ಹಿಡಿದು, ಆತ್ಮಿಕವಾದ ಸಹಾಯದಿಂದ ಹಿಡಿದು, ನಮ್ಮ ಕನ್ನಡ ಸಭೆಯಿಂದ ಹಿಡಿದು, ನಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿ ಹಿಡಿದು, ಕುಟುಂಬ ಜೀವಿತದಲ್ಲಿ ಹಿಡಿದು, ಎಲ್ಲ ವಿಷಯಗಳಲ್ಲಿ ಜೆಹೋವ ಜಾಯ್ರೆ ನಮಗೆ ಒದಗಿಸಿ ಕೊಡಲಿ ಎಂಬುದಾಗಿ ನಾನು ನಿಮ್ಮೊಟ್ಟಿಗೆ ಸಾರುವುದಕ್ಕೆ ಇಷ್ಟಪಡುತ್ತೇನೆ. ಎರಡನೇ ಥಾಟ್ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, ಅದೇ ವಿಮೋಚನ ಕಾಂಡ 15ನೇ ಅಧ್ಯಾಯ 22ರಿಂದ 27ನೇ ವಾಕ್ಯವನ್ನು ಓದಬೇಕಾದ್ರೆ ಇಲ್ಲಿ ಕೂಡ ನೀರಿನ ಸಮಸ್ಯೆ, ಆದರೆ ಕಹಿ ನೀರು. ಅವರು ಐಗುಪ್ತದಿಂದ ಬರಬೇಕಾದ್ರೆ ಕುಡಿಯೋದಕ್ಕೆ ನೀರಿಲ್ಲ, ಕಹಿ ನೀರಾಗಿರ್ಬೇಕಾದ್ರೆ ದೇವರು ಅದನ್ನು ಒದಗಿಸಿ ಕೊಡ್ತಾರೆ. ನಮ್ಗೆ ಕೆಲವೇ ವಾಕ್ಯಗಳನ್ನು ಓದುವುದಕ್ಕೆ ಇಷ್ಟಪಡುತ್ತೇನೆ. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಮಾಣ ಮಾಡಿ ಅವರಿಗೆ ಪರೀಕ್ಷಿಸಿ ಹೀಗೆಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತದರಿಗೆ ಉಂಟು ಮಾಡುವ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತರುವಾಯ ಅವರಲ್ಲಿ ಎಲುಮಿಗೆ ಬಂದನು. ಅಲ್ಲಿ 12 ನೀರಿನ ಅಲ್ಲಿಗೆ ನಾನು ನಿಲ್ಲಿಸ್ತೇನೆ. ಇಲ್ಲಿ ನಾವು ಓದಬೇಕಾದ್ರೆ ದೇವರು ಏನು ಹೇಳ್ತಾರಂದ್ರೆ, ಈ ಒಂದು ಜೆಹೋವ ರಾಫಾ ಎಂಬ ಶಬ್ದವು ಇಲ್ಲಿಂದನೇ ಬರುವಂಥದ್ದಾಗಿದೆ. ಯಾಕಂದ್ರೆ ದೇವರು ಈ ಈ ಈ ಜಾಗದಲ್ಲಿ ಒಂದು ವಾಗ್ದಾನವನ್ನು ಮಾಡ್ತಾರೆ. ಏನಂದ್ರೆ, ನಾನು ನಿಮಗೆ ಆರೋಗ್ಯದಾಯಕನಾಗಿರ್ತೇನೆ. ಯೆಹೋವ ರಾಫಾ ಆರೋಗ್ಯವನ್ನು ಕೊಡುವಂತಹ ದೇವರಾಗಿರ್ತೇನೆ. ಈಗ ಐಗುಪ್ತದಲ್ಲಿ ಯಾರಿಗೆಲ್ಲ ಬೇರೆ ಯಾವುದೇ ಪ್ರಕಾರದ ರೋಗಗಳು ಬರ್ಬೋದು, ಆದರೆ ನಿಮ್ಮ ಹತ್ರ ಬರದೇ ಇರದಂತೆ ನಾನು ಮಾಡ್ತೇನೆ. ಆದರೆ ನೀವು ನನ್ನ ಆಜ್ಞೆಗಳನ್ನು ಪಾಲಿಸಿ ಆತನ ಕಟ್ಟಳೆಗಳನ್ನು ಅನುಸರಿಸಿದ್ರೆ ಮತ್ತು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುವುದಾದಲ್ಲಿ ನಾನು ನಿಮಗೆ ಇದನ್ನು ವಾಗ್ದಾನವಾಗಿ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನಾನು ಎರಡನೇ ಒಂದು ಥಾಟನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಯೆಹೋವ ರಾಫಾ, ಗುಣಪಡಿಸುವಂತಹ ಕರ್ತನು. ದೇವರು ನಿಮ್ಮನ್ನು, ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಆರೋಗ್ಯವಾಗಿಟ್ಟು ಗುಣಪಡಿಸುವನಾಗಿರುವನು ಈ ಒಂದು 2026ನೇ ವರ್ಷದಲ್ಲಿ. ಆಮೇಲೆ ದೇವರು ಕಹಿ ನೀರನ್ನು ಸಿಹಿ ನೀರನ್ನಾಗಿ ಮಾಡುವನು. ಕಹಿಯಾಗಿರುವಂಥ ಅನುಭವ, ನಮ್ಮಲ್ಲಿರುವಂಥ ಯಾವುದೇ ಕಹಿಯಾಗಿರುವಂತಹ ಪರಿಸ್ಥಿತಿಗಳಿಂದ ಬಿಡಿಸಿ ದೇವರು ಸಿಹಿಯಾದ ನೀರನ್ನು, ಆನಂದಕರವಾದ ಜೀವನವನ್ನು ಒದಗಿಸಿ ಕೊಡಲಿ. ಎಲ್ಲ ಕಹಿಯನ್ನು ತೆಗೆದುಹಾಕಿ ಸಿಹಿಯಾಗಿ ಮಾಡಲಿ ಎಂಬುದಾಗಿ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ಅದೇ ಪ್ರಕಾರವಾಗಿ ದೇವರು ವಿಶ್ರಾಂತಿಯನ್ನು ಮತ್ತು ಉಲ್ಲಾಸದಿಂದ ತುಂಬಿದ ಜೀವನವನ್ನು ಕೊಡಲಿ. ಈ ಒಂದು ವಾಕ್ಯದಲ್ಲಿ ಓದುತ್ತೇವೆ, ಇಲ್ಲಿ ಎಂಬ ಜಾಗಕ್ಕೆ ಹೋದಾಗ ಅಲ್ಲಿ ಉಲ್ಲಾಸದಿಂದಲೂ ತುಂಬಿರುವಂಥ ವಿಶ್ರಾಂತಿ, ರಸ್ಟ್ ಅಂಡ್ ಇಟ್ ಸೇಸ್ ರಸ್ಟ್ ಅಂಡ್ ಸೋ ಮೆನಿ ಲೀವಿಂಗ್ ವಾಟರ್, ಜಾಯ್ಫುಲ್ ಪ್ಲೇಸ್ ದ ಲಾರ್ಡ್ ಲೆಡ್ ದೆಮ್. ಅದೇ ಪ್ರಕಾರವಾಗಿ ವಿಶ್ರಾಂತಿಯು, ಉಲ್ಲಾಸವು ದೇವರು ನಮ್ಮ ಜೀವಿತದಲ್ಲಿ ತುಂಬಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ದೇವರು ದೈವಿಕ ರಕ್ಷಣೆಯನ್ನು ನಮಗೆ ನೀಡುವತನಾಗಿರಲಿ ಎಂಬುದಾಗಿ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ಇನ್ನೊಂದು ವಾಕ್ಯವನ್ನು ಹೇಳಿ ನಾವು ಪ್ರಾರ್ಥಿಸೋಣ. ಮತ್ತೆ ವಿಮೋಚನ ಕಾಂಡ 17ನೇ ಅಧ್ಯಾಯ 8ರಿಂದ 16ನೇ ವಾಕ್ಯವನ್ನು ಓದಬೇಕಾದ್ರೆ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಯೆಹೋವ ನಿಸ್ಸಿ ಅಂದರೆ ವಿಜಯವನ್ನು ಕೊಡುವಂತಹ ದೇವರು ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ಕಥೆಯು ನಮಗೆ ಪರಿಚಯ ಆಗಿರುವಂಥ ಒಂದು ಸನ್ನಿವೇಶ ನಮಗೆ ತಿಳಿದಿದೆ. ಏನಂದ್ರೆ ಅಬಮೆಲೇಕನವರು ಈ ಒಂದು ದೇಶದವರು ಬಂದು ಇಸ್ರಾಯೇಲರ ಹತ್ರ ಈ ಒಂದು ಯುದ್ಧವನ್ನು ಮಾಡಬೇಕಾದ್ರೆ ಮೋಶೆಯ ಈ 2 ಕೈಗಳ ಮೇಲೆ ಎತ್ಕೊಂಡಿದ್ರೆ ಅವ್ರ ಯುದ್ಧದಲ್ಲಿ ಜಯವನ್ನು ಹೊಂದ್ತಾ ಇರ್ತಾರೆ. ಈ ಒಂದು ಕೈ 2 ಕೆಳಗಡೆ ಹೋದ್ರೆ ಅವರು ಸೋತು ಹೋಗ್ತಾ ಇರ್ತಾರೆ. ಆ ಒಂದು ಶತ್ರುಗಳಿಂದ ದೇವರು ಬಿಡಿಸಿ ವಿಜಯವನ್ನು ಕೊಟ್ಟು ಜಯವನ್ನು ಕೊಡುವಂತ ಒಂದು ದೇವರ ವಾಕ್ಯವನ್ನು ನಾವು ಇಲ್ಲಿ ನೋಡುತ್ತೇವೆ. ಆದರೆ ಇಲ್ಲಿ ದೇವರು ಹೇಳುತ್ತಾರೆ, ಈ ವಾಕ್ಯದಲ್ಲಿ ಒಂದು ಏನಂತ ಹೇಳ್ತಾರೆ ಅಂದ್ರೆ,
ಬರುವಂತ ದಿನಗಳಲ್ಲಿ ಈ ಒಂದು ಶತ್ರುಗಳು ಪ್ರತ್ಯೇಕವಾಗಿ ಅಮೇಲೇಖನವರು ನಿಮ್ಮ ಹತ್ರ ಜಯಿಸುವುದೇ ಇಲ್ಲ. ಅವ್ರು ಯಾವಾಗ ನಿಮ್ಮ ಮುಂದೆ ಬಂದರೂ ಕೂಡ, ಯಾವುದೇ ಯುದ್ಧ ಬಂದರೂ ಕೂಡ ಎಲ್ಲ ಸಮಯದಲ್ಲಿ ನೀವೇ ವಿಜಯವಂತರಾಗ್ತೀರಾ, ಜಯವಂತರಾಗ್ತೀರಾ ಎಂಬುದಂತ ವಾಗ್ದಾನವನ್ನು ದೇವರು ಮಾಡಿದ್ದಾರೆ. ಸೊ ಈ ಒಂದು ಹೊಸ ವರ್ಷದಲ್ಲಿ ನಾನು ನಿಮಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಏನಂದ್ರೆ, ಯೆಹೋವ ನಿಸ್ಸಿ, ಏನೋ ಆ ಕರ್ತನು ನನ್ನ ಧ್ವಜ, ಜಯವನ್ನು ಕೊಡುವಂತಹ ದೇವರು. ದ ಲಾರ್ಡ್ ಈಸ್ ಮೈ ಬ್ಯಾನರ್. ಆತನ ಧ್ವಜವಾಗಿ ನಮ್ಮ ಜೀವಿತದಲ್ಲಿ ಇರಲಿ ಎಂಬುದಾಗಿ ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ದೇವರು ನಿಮಗಾಗಿ ಹೋರಾಡುವಾತನಾಗಿದ್ದಾನೆ, ಯುದ್ಧವನ್ನು ಮಾಡುವಾತನಾಗಿರಲಿ. ದೇವರು ಪ್ರಬಲ ಬೆಂಬಲವನ್ನು ಕೊಡುವಂತನಾಗಿರ್ತಾನೆ. ಅಂದ್ರೆ ಈ ವಿಲ್ ಬಿ ಅವರ್ ಸೈಡ್ ಆಲ್ ದ ಟೈಮ್. ಆತನು ಶಾಶ್ವತ ರಕ್ಷಣೆಯ ಒಂದು ವಾಗ್ದಾನವನ್ನು ದೇವರು ನಮಗೆ ಮಾಡುವಾತನಾಗಿದ್ದಾನೆ. ಆಮೇಲೆ ದೇವರು ನಮ್ಮೊಟ್ಟಿಗಿದ್ರೆ ಗೆಲುವು ಖಚಿತ. ನಮ್ಮ ಮಧ್ಯದಲ್ಲಿ ನಿರಾಶೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ದುಃಖಗಳು ಬರ್ಬೋದು, ಯಾವುದೇ ಪ್ರಕಾರವಾದಂಥ ಪರಿಸ್ಥಿತಿಗಳು ಬಂದರೂ ಕೂಡ ನಮ್ಮ ದೇವರು ಯೆಹೋವ ನಿಸ್ಸಿ ನಮ್ಮೊಟ್ಟಿಗಿದ್ರೆ ಆತನು ಖಂಡಿತವಾಗ್ಲೂ ನಮಗೆ ಜಯವನ್ನು ಕೊಡುವಂತಹ ದೇವರಾಗಿರ್ತಾರೆ ಎಂಬುದಾಗಿ ನಾವು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಈ ಒಂದು ವಿಮೋಚನ ಕಾಂಡ 17ನೇ ಅಧ್ಯಾಯ ಮತ್ತು 15ನೇ ಅಧ್ಯಾಯದ ಮುಖಾಂತರವಾಗಿ ದ ಲಾರ್ಡ್ ಈಸ್ ಜೆಹೋವ ಜೈರೆ, ಯೆಹೋವ ನಮಗೆ ಒದಗಿಸಿಕೊಡುವ ಆತನು, ಮತ್ತು ಯೆಹೋವ ನಮಗೆ ಆರೋಗ್ಯವನ್ನು ಕೊಡುವ ಆತನು, ಮತ್ತು ಯೆಹೋವ ನಮಗೆ ಜಯವನ್ನು ಆತನ ಧ್ವಜವಾಗಿ ಇರಲಿ ಎಂಬುದಾಗಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಮ್ಮೆಲ್ಲರನ್ನು ಅತಿ ಹೆಚ್ಚಾಗಿ ಆಶೀರ್ವದಿಸಲಿ.